ಬರುತ್ತೋ ಅಷ್ಟು ಹಂಗೆ ಬಾಚ್ಕೊಂಡ್ಬಿಡ್ಬೇಕು. ಇವತ್ತು ರಾತ್ರಿನೇ ನನ್ 3 ಕಾರು ನಿನ್ನ 2 ಕಾರ್ ತಗೊಂಡು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಶುರು ಮಾಡ್ಬಿಡುವ. ಹಂಗಂತ ಆ ರೈತರನ್ನೆಲ್ಲ ನಮ್ ಕಾರು ಬಚ್ಕೊಂಡ್ಬಿಡ ಕಂಡ್ಲ. ಅವ್ರು ಬರೋದ್ ಬೇಡವಾ? ಬರ್ಬೇಕು ಕಂಡ್ಲ. ಅವ್ರಿದ್ರೆ ತಾನೇ ನಮ್ ಓರತ್ತಕ್ಕೊಂದು ಕಳೆ. ಅವ್ರಿಗೆ ಅಂತಲೇ ನಾನು ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಒಂದ್ 200-300 ಪುಕ್ಸದ ರೈಲ್ ಟಿಕೆಟ್ ನ ಬುಕ್ ಮಾಡಿಸಿ ಒಬ್ಬೊಬ್ಬನ ಹತ್ರನು 500 ರೂಪಾಯಿ ವಸೂಲಿ ಮಾಡ್ತೀನಿ. ಅಪ್ಪ ಅಪ್ಪ, ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ದೀರಿ. ನಿಮ್ಮ ಪುಣ್ಯ ಬರ್ಲಿ. ಮಳೆ ಬೆಳೆ ಬರ್ದೆ ರೊಟ್ಟಿ ಮಾಡಕ್ಕಿಟ್ಟಿಲ್ಲ. ಹೆಂಡತಿ ಮಕ್ಕಳು ಹಸ್ಕೊಂಡು ಸಾಯ್ತವ್ರೆ. ಅತ್ತೆ ಮಲ್ಲಣ್ಣ, ನಿಮ್ಮಂತವ್ರ ನಾವು ಹೋಗ್ಲಾಡ್ಸಿ ನಿಮ್ ಜೀವನದಲ್ಲಿ ಬೆಳಕ್ ಬರ್ಬೇಕು ಅಂತ ತಾನೇ ನಾವು ಹೋರಾಟ ಮಾಡ್ತಿರೋದು. ಇವತ್ ರಾತ್ರಿ ಟ್ರೈನ್ಗೆ ನಮ್ ಜೊತೆ ಬಂದ್ಬಿಡು. 2 ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ಪರಿಹಾರ ತಾನಾಗೆ ಬರ್ತದೆ. ಹೌದಾ? ಹಾಗಾದ್ರೆ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಓ, ಬರ್ಬೋದು. ಬರ್ಬೇಕಾದ್ರೆ 500 ರೂಪಾಯಿ ತಗೊಂಬ. ನಮಗೆಲ್ಲ ರೈಲ್ ಟಿಕೆಟ್ಗೆ 500 ರೂಪಾಯಿನ? ಹೊಟ್ಟೆ ಹಿಟ್ಟಿಲ್ಲ ಅಂತದ್ರಲ್ಲಿ ನನ್ನ ಪರದೇಶಿಗೆ ಎಲ್ಲಿಂದ ಬರ್ಬೇಕಷ್ಟೊಂದು ದುಡ್ಡು? ನೋಡ್ವಲ್ಲಣ್ಣ, ನಾವ್ ಹೇಳಿದ್ದು ಕೇಳ್ಕೊಂಡ್ ಬರೋರ್ನ ಮಾತ್ರ ಕರ್ಕೊಂಡು ಹೋಗ್ತೀವಿ. ಒಳಕ್ಕೆ ಕಾರ್ ವ್ಯವಸ್ಥೆ ಮಾಡ. ಅಪ್ಪ, ನಾನಿನ್ ನೀವು ಊರಲ್ಲಿ ಇರಲ್ಲ. ನಿತ್ಕೊ ಮಗ, ನನ್ ಮಾತ್ ಕೇಳು. ನಿತ್ಕೊಳ್ಳಪ್ಪ, ನಿತ್ಕೊಳ್ಳೋ. ಬಿಡಪ್ಪ, ನಿತ್ಕೊಳ್ಳೋ. ಬಿಡಪ್ಪ, ನಾನು ಹೋಗ್ತೀನಿ. ಬೇಡ ಅಂದ್ರೆ ಇಂಜಿನಿಯರಿಂಗ್ ಅಂತ ಹಠ ಬಿದ್ದು ಹಚ್ಚಿದ್ರಿ. ಆದ್ರೆ ಈಗ ನೋಡಿ, ನನ್ನ ಎಜುಕೇಶನ್ ತಕ್ಕಾಗೆ ಹೈಟೆಕ್ ಜಾಬ್ ಸಿಗ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಸಾಕಪ್ಪ ಅನ್ನೋ ತರ ಕಮಿಟ್ಮೆಂಟ್ಸ್ ನನ್ ಕೊಳ್ಳೆ ಸಿಕ್ಕಾಕೊಂಡು ಒತ್ತಾಡೋ ತರ ಆಗಿದೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕಾಗಲ್ಲ ಅಂತ ಮಾತ್ರ ನೀವು ಹೇಳ್ಬಾರ್ದು. ನೀನ್ ಓದ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ ಮಾತಿಗೆ ಇಲ್ಲ ಅಂತೀನ?